ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ದೇವರ ಅನುಗ್ರಹ ಇದ್ದರೆ ನಮಗೆ ಒಳ್ಳೆಯದಾಗುತ್ತೆ. ದೇವರ ಅನುಗ್ರಹ ಇಲ್ಲ ಅಂತಂದರೆ ನಮಗೆ ಕೆಟ್ಟದಾಗುತ್ತೆ. ದೇವರು ಪೂಜೆ ಮಾಡಿದ್ರೆ ಮಾತ್ರ ನಮಗೆ ಒಳ್ಳೇದು ಮಾಡ್ತಾರೆ. ದೇವರು ಪೂಜೆ ಮಾಡದೇ ಇರೋರಿಗೆ ಕೆಟ್ಟದೇ ಮಾಡ್ತಾರೆ ಅನ್ನೋ ಆ ಒಂದು ನಂಬಿಕೆ ಸುಳ್ಳದು. ಏಕೆಂತಂದರೆ ದೇವರು ಪೂಜೆ ಮಾಡಿದ್ರೆ ಮಾತ್ರ ಒಳ್ಳೇದು ಮಾಡ್ತಾರೆ. ದೇವರು ಪೂಜೆ ಮಾಡೋದಿಲ್ಲ ಅಂತಂದರೆ ಅವ್ರಿಗೆ ಕೆಟ್ಟದಾಗುತ್ತೆ ಅಂತಲ್ಲ. ಈಗ ಸುಮಾರು ಜನ ದೇವ್ರ ಪೂಜೆ ಮಾಡೋದೇ ಇಲ್ಲ. ತುಂಬ ಚೆನ್ನಾಗಿ ದೇವ್ರ ಪೂಜೆ ಮಾಡ್ತಾರೆ. ಪ್ರತಿದಿನ, ಪ್ರತಿ ವಾರ, ಪ್ರತಿ ಕ್ಷಣವೂ ಸಹ ಭಗವಂತನ ನೆನೆಸ್ಕೋತಾ ಇರ್ತಾರೆ. ಮತ್ತು ಎಲ್ಲ ವಾರನೂ ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ. ಮತ್ತು ಅವ್ರಿಗೆ ಎಂತ ಕಷ್ಟ ಬರೋದಿಲ್ಲ, ಅವ್ರಿಗೆ ಜಾಸ್ತಿ ಕಷ್ಟ ಬರೋವಂಥದ್ದು. ಏಕೆ ಅಂತಂದರೆ ಜಾಸ್ತಿ ದೇವ್ರನ್ನ ಯಾರು ನಂಬ್ತಾರೋ, ದೇವಸ್ಥಾನಕ್ಕೆ ಜಾಸ್ತಿ ಯಾರು ಹೋಗ್ತಾರೋ, ದೇವ್ರ ಪೂಜೆನ ಜಾಸ್ತಿ ಯಾರು ಮಾಡ್ತಿರ್ತಾರೋ ಅವ್ರಿಗೆ ಕಷ್ಟಗಳು ಜಾಸ್ತಿ ಬರೋವಂಥದ್ದು. ಏಕೆ ಅಂತಂದರೆ ಕಷ್ಟದ ಜೊತೆಲೇ ಭಗವಂತ ಇರ್ತಾನೆ. ದೇವ್ರುಗಳು ಕಷ್ಟನೇ ಆಯ್ಕೆ ಮಾಡ್ಕೊಂಡಿರ್ತವೆ. ಏಕೆ ಅಂತಂದರೆ ಅವು ಕಷ್ಟ ಏನಕ್ಕೆ ಆಯ್ಕೆ ಮಾಡ್ಕೊಡ್ತಾರೆ ದೇವ್ರುಗಳು ಅಂತಂದರೆ, ಅವರು ಕಷ್ಟದ ಟೈಮಲ್ಲಿ ಎಷ್ಟು ಕಷ್ಟ ಅನುಭವಿಸ್ತಾರೋ, ಎಷ್ಟು ನೋವನ್ನು ಅನುಭವಿಸ್ತಾರೋ, ಎಲ್ಲ ಕಡೆಯಿಂದನೂ ಹೊಡೆತ ಅನ್ನೋದು ದೇವ್ರುಗಳು ತಿಂದಾಗಲೇ ಅವ್ರಿಗೆ ಶಕ್ತಿ ಅನ್ನೋದು ಬರೋದು. ಅವ್ರಿಗೆ ಒಂದು ಪವರ್ ಅನ್ನೋದು ಬರುತ್ತೆ, ಶಕ್ತಿ ಅನ್ನೋದು ಬರುತ್ತೆ. ಆ ಶಕ್ತಿ ಪಡೆಯೋದಕ್ಕೋಸ್ಕರನೇ ಹಲವಾರು ಕಷ್ಟಗಳನ್ನ ಅನುಭವಿಸ್ತಾರೆ. ಒಂದು ಶಿಲೆ ವಿಗ್ರಹ ಆಗಬೇಕು ಅಂತಂದರೆ ಅದು ಎಷ್ಟು ಉಳಿಪೆಟ್ಟನ್ನು ತಿನ್ನುತ್ತೆ. ಈಗ ಉಳಿಪೆಟ್ಟು ಕೊಡೋ ಅಂಥವನು ಅಂದರೆ ಒಂದು ವಿಗ್ರಹ ಮಾಡೋವಂಥವನು, ನಾನು ಈ ವಿಗ್ರಹನ ಕೆತ್ತುತ್ತಾ ಇದ್ದೀನಿ, ಇದು ದೇವ್ರ ಮೂರ್ತಿನೇ ನಾನು ಕೆತ್ತುತ್ತಾ ಇದ್ದೀನಿ, ನಾನು ಆ ಮೂರ್ತಿಗೆ ನಾನು ಹೊಡಿತಾ ಇದ್ದೀನಲ್ಲ ಉಳಿಪೆಟ್ಟಿನಿಂದ ಸುತ್ತಿಗೆಯಲ್ಲಿ ಏಟು ಹೊಡಿತಾ ಇದ್ದೀನಲ್ಲ, ಅದಕ್ಕೆ ನನಗೆ ಶಾಪ ಕೊಟ್ಟುಬಿಡ್ತಾರ ದೇವ್ರುಗಳು ಅಂತ ಅವನು ತಿಳ್ಕೊಂಡ ಅಂತಂದರೆ ಯಾವುದೇ ಒಂದು ಕಲ್ಲು ಸಹ ವಿಗ್ರಹ ಆಗೋದಿಲ್ಲ. ಒಬ್ಬ ಮನುಷ್ಯ ಅವನ ಕೆಲಸ ಅವನು ಮಾಡಲೇಬೇಕು. ಏಕೆಂತಂದರೆ ಅವನ ಕೆಲಸ ಮಾಡೋದ್ರಿಂದನೇ ಒಂದು ವಿಗ್ರಹ ಅಂತ ಆಗೋದು. ನನಗೆ ಕಷ್ಟ ಆಗುತ್ತೆ, ದೇವ್ರುಗಳು ಕಷ್ಟ ಆಗುತ್ತೆ, ದೇವರು ಅಂತ ಇವಾಗ ಜನ ಎಲ್ಲ ದೇವರು ಅಂತ ಪೂಜಿಸ್ತಾರಲ್ಲ ಆ ಶಿಲೆನ, ಆವಾಗ ದೇವರು ನನಗೆ ಕಷ್ಟ ಕೊಟ್ಟು ಬಿಡ್ತಾರೆ. ಏಕೆ ಅಂತಂದರೆ ಆ ಶಿಲೆಗೆ ನಾನು 1000 ಉಳಿಪೆಟ್ಟು ಅನ್ನೋದು ಹೊಡೆದಿರ್ತೀನಲ್ಲ, ಹಂಗಾಗಿ ನನಗೆ ಎಲ್ಲಿ ಕಷ್ಟ ಕೊಟ್ಬಿಡ್ತಾನೋ ಅಂತ ಶಿಲೆ ಮಾಡ್ದಂಥವನು ಅವನ ಕೆಲಸನೇ ಬಿಟ್ಬಿಡ್ತಾನ? ಬಿಡೋದಿಲ್ಲ. ಅವನು ಅದು ವೃತ್ತಿ. ಅದು ಅವನು ಹೊಡೆದ್ರೇ ಒಂದು ಉಳಿಪೆಟ್ಟು, ಒಂದು ಸುತ್ತಿಗೆ ತೊಗೊಂಡು ಹೊಡೆದ್ರೇ ಒಂದು ಶಿಲೆ ಆಗೋಕ್ಕಾಗೋದು. ನಂತರನೇ ಆ ಶಿಲೆ ದೇವರಾಗೋಕ್ಕಾಗೋದು. ಆವಾಗ ಲಕ್ಷಾಂತರ ಜನ ಪೂಜೆ ಮಾಡೋದಕ್ಕಾಗೋದು. ಏಕೆಂತಂದರೆ ದೇವ್ರುಗಳು ಸಹ 1000 ಉಳಿಪೆಟ್ಟು ಅನ್ನೋದು ತಿಂದಿರ್ತವೆ. ತಿಂದಿದ ನಂತರನೇ ಒಂದು ವಿಗ್ರಹ ಅಂತ ಆಗೋದು. ಹಂಗಾಗಿ ಅವು ಎಷ್ಟು ಕಷ್ಟನ ಪಡ್ತಾವೋ, ಎಷ್ಟು ನೋವನ್ನ ತಿಂತವೋ ಅಷ್ಟು ಅನುಗ್ರಹ ಪಡ್ಕೋತಾರೆ, ಶಕ್ತಿ ಪಡ್ಕೋತಾರೆ ದೇವತೆಗಳು. ಆವಾಗ ಆ ದೇವ್ರನ್ನ ನಂಬಿ ನಾವು ಹೋಗ್ತೀವಲ್ಲ, ಆವಾಗ ನಮಗೆ ಅಷ್ಟು ಕಷ್ಟ ಕೊಡೋದಿಲ್ಲ. ಎಷ್ಟು ನೀನು ನೋವು ತಿಂತೀಯ, ಎಷ್ಟು ಉಳಿಪೆಟ್ಟು ತಿಂತೀಯ, ಎಷ್ಟು ಹೊಡ್ತ ಅನ್ನೋದು ತಿಂತೀಯಲ್ಲ, ನೀನು ಒಂದು ಶಿಲೆ ಆಗ್ತೀಯ, ಒಬ್ಬ ಮನುಷ್ಯ ಆಗ್ತೀಯ. ಕಬ್ಬಣ ಬೆಂಕಿನಲ್ಲಿ ಬೆಂದಾಗಲೇ ಅದು ಒಂದು ಒಳ್ಳೆ ವಸ್ತು ಆಗೋದು, ಒಂದು ಕುಡ್ಲಾಗೋದು, ಒಂದು ಒಳ್ಳೆ ವಸ್ತು ಆಗೋದು. ಅದಕ್ಕೆ ಬರಬೇಕು ಅಂತಂದರೆ ಕಬ್ಬಣ ಬೆಂಕಿನಲ್ಲಿ ಬೇಯಬೇಕು. ಹಾಗೆಯೇ ಕಷ್ಟಪಡಲೇಬೇಕು. ಕಷ್ಟಪಟ್ಟರಿಂದನೇ ಸುಖ ಅನ್ನೋದು ಭಗವಂತ ಕೊಡ್ತಾನೆ. ದೇವ್ರುಗಳು ಮೊದಲು ಆಯ್ಕೆ ಮಾಡ್ಕೊಳ್ಳೋದೆ ಕಷ್ಟಗಳನ್ನ. ನನಗೆ ಮೊದಲು ಕಷ್ಟ ಬರಲಿ. ಏಕೆ ಅಂತಂದರೆ ಜೀವನದ್ದು ಪಾಠ ಕಲಿಬೇಕಾದ್ರೆ, ನಾನು ಒಂದು ಶಕ್ತಿನ ಪಡ್ಕೋಬೇಕಾದ್ರೆ, ನಾನು ನನ್ನನ್ನು ನಂಬಿ ಬರ್ತಾರಲ್ಲ ಭಕ್ತಾದಿಗಳು, ಅವ್ರಿಗೆ ನಾನು ಒಳ್ಳೇದು ಮಾಡಬೇಕು ಅಂತಂದರೆ ನಾನು ಕಷ್ಟಪಡಬೇಕು. ನಾನು ಕಷ್ಟಪಟ್ಟು ನಾನು ಒಂದು ಅನುಗ್ರಹ ಅಂತ ನಾನು ಪಡ್ಕೋತೀನಲ್ಲ, ಶಕ್ತಿ ಪಡ್ಕೋತೀನಲ್ಲ, ನಾನು ಭಕ್ತಾದಿಗಳಿಗೆ ನಾನು ಸಹ ಅವ್ರಿಗೆ ಯಾವ ರೀತಿ ಕಷ್ಟ ಕೊಟ್ಟರೆ, ಎಷ್ಟು ಕಷ್ಟ ಕೊಟ್ಟರೆ ಅವ್ರಿಗೆ ತಡ್ಕೋತಾರೆ, ಎಷ್ಟು ಸುಖ ಕೊಟ್ಟರೆ ಅವರು ಒಂದು ಅಹಂಕಾರ ಅನ್ನೋದು ಪಡ್ತಾರೆ ಅಂತಲೇ ಎಲ್ಲ ರೀತಿಯಲ್ಲೂ ಭಗವಂತ ನೋವು ಅನ್ನೋದು ತಿಂದಿರ್ತಾನೆ. ಪೆಟ್ಟು ಅನ್ನೋದನ್ನು ಸಹ ಅನುಭವಿಸಿನೇ ನಂತರ ದೇವ್ರುಗಳು ಶಕ್ತಿ ಪಡ್ಕೊಂಡು ಅವು ನಮಗೆ ಕಷ್ಟನ ಜಾಸ್ತಿ ಕೊಡೋದಿಲ್ಲ. ಕೊಡ್ತಾರೆ ಭಗವಂತ. ಕೆಲವರಂತೂ ಹೇಳ್ತಾರೆ, ನನಗೆ ತುಂಬ ಅಂದರೆ ತುಂಬ ಕಷ್ಟಪಟ್ಬಿಟ್ಟಿದ್ದೀನಿ, ನಾನು ಜೀವನದಲ್ಲಿ ಹಲವಾರು ಕಷ್ಟಪಟ್ಟಿದ್ದೀನಿ ಅಂತ. ಏಕೆ ಅಂತಂದರೆ ಕಷ್ಟ ಅಂದರೆ ಯಾವ ರೀತಿ ಗೊತ್ತಾ? ತಿನ್ನೋದಕ್ಕೊಂದು ತುತ್ತು ಅನ್ನ ಇರೋದಿಲ್ಲ, ಕುಡಿಯೋದಕ್ಕೊಂದು ತುತ್ತು ನೀರು ಇರೋದಿಲ್ಲ, ಮಲಗೋದಕ್ಕೆ ಒಂದು ಜಾಗ ಇರೋದಿಲ್ಲ, ಉಡೋದಕ್ಕೆ ಒಂದು ಬಟ್ಟೆ ಇರೋದಿಲ್ಲ, ನಮ್ಮ ಸುತ್ತಮುತ್ತ ಯಾರು ಜನಗಳಿರೋದಿಲ್ಲ, ನಾವು ಒಂದು ಯಾರ ಹತ್ರ ಒಂದು ಸಹಾಯ ಬೇಡಿ ಹೋಗ್ತೀವೋ ಅಲ್ಲಿ ಒಂದು ಸಹಾಯ ಅನ್ನೋದು ಸಿಕ್ಕೋದಿಲ್ಲ. ಈಗ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ನಾವು, ದೇವ್ರನ್ನ ದೇವ್ರ ಹತ್ರ ನಮ್ಮ ಕಷ್ಟ ಹೇಳ್ಕೊಳ್ಳೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾರಲ್ಲ, ದೇವ್ರುಗಳು ಸಹ ಕಣ್ಮುಚ್ಕೊಂಡ್ಬಿಡ್ತವೆ. ಏಕೆ ಅಂತಂದರೆ ಆ ರೀತಿ ಕಷ್ಟ ಕೊಡೋದು ಅಂತಂದರೆ, ಈಗ ಒಂದು ಕಷ್ಟ ಅನುಭವಿಸ್ತಾ ಇದ್ದಾರೆ ಜನಗಳು ಅಂತಂದರೆ ಆ ರೀತಿ ಕಷ್ಟಪಟ್ಟವನಿಗೆ ಕಷ್ಟ ಅಂತ ಹೇಳೋದು. ಭಗವಂತ ನಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ಏಕೆ ಅಂತಂದರೆ ಟೈಮ್ಗೆ ಊಟ ಅನ್ನೋದು ಕೊಟ್ಟಿದ್ದಾನೆ, ಕುಡಿಯೋಕ್ಕೆ ನೀರು ಕೊಟ್ಟಿದ್ದಾನೆ, ನಾವು ಸೇವಿಸೋದಕ್ಕೆ ಗಾಳಿ ಕೊಟ್ಟಿದ್ದಾನೆ, ಉಡೋದಕ್ಕೆ ಬಟ್ಟೆ ಕೊಟ್ಟಿದ್ದಾನೆ, ಇರೋದಕ್ಕೆ ಮನೆ ಕೊಟ್ಟಿದ್ದಾನೆ, ಮಲಗೋದಕ್ಕೆ ಜಾಗ ಕೊಟ್ಟಿದ್ದಾನೆ ಅಲ್ವಾ. ನಮಗೂ ಒಂದು ಸಂಸಾರ ಅನ್ನೋದು ಕೊಟ್ಟಿದ್ದಾನೆ, ಗಂಡ ಮಕ್ಕಳು ಎಲ್ಲನೂ ಒಂದು ಸಂಬಂಧ ಅನ್ನೋದು ಕೊಟ್ಟಿದ್ದಾನೆ. ಇದಲ್ಲ ನಮಗೆ ಕಷ್ಟ ಅಂದರೆ. ಕಷ್ಟ ಅಂದರೆ ನಾನು ಹಿಂದೆ ಹೇಳಿದ್ನಲ್ಲ, ಅದು ಕಷ್ಟ ಅಂತಂದರೆ ಕಡು ಬಡತನ,
ಕಡು ಕಷ್ಟ ಅಂತಂದರೆ ಅಲ್ಲಿ ಒಂದು ಮರದ ಕೆಳಗಡೆ ನೆರಳಿಗಾಗಿ ಯಾವ ಮನುಷ್ಯ ಹೋಗ್ತಾನೋ ಆ ಮರ ಉರುಳಿ ಬಿದ್ದೋಗುತ್ತೆ ನೋಡಿ, ನೆರಳು ನಾನು ನಿನಗೆ ಕೊಡೋದಿಲ್ಲ ಅಂತ. ಅದು ಕಷ್ಟ ಅಂದರೆ ಯಾರ ಮುಂದೆ ಒಂದು ತುತ್ತು ಅನ್ನಕ್ಕೋಸ್ಕರ ಕೈ ಚಾಚಿ ನಿಲ್ತಾರೋ, ಅವರು ಅನ್ನ ಕೊಡ್ದಿರ ಅವ್ರ ಮುಖಕ್ಕೆ ನೀರು ಎರಚಿ ಕಳಿಸ್ತಾರಲ್ಲ, ಅದು ಕಷ್ಟ ಅಂತಂದರೆ. ಈ ಮಲಗೋದಕ್ಕೂ ಜಾಗ ಇರೋದಿಲ್ಲ. ಎಲ್ಲೇ ಹೋದ್ರೂ ಅವರು ಒಂಥರ ಅಲೆಮಾರಿ ಥರ ಓಡಾಡ್ತಿರ್ಬೇಕಾಗುತ್ತೆ. ಯಾವ ಜನನೂ ಸೇರೋದಿಲ್ಲ. ಈಗೊಂದು ದೇವಸ್ಥಾನ ಹತ್ರ ಹೋಗಿ ಅವ್ರು ದೇವ್ರ ಹತ್ರ ಕಷ್ಟ ಹೇಳ್ಕೊಳ್ಳೋಣ ಅಂದರೂ ದೇವಸ್ಥಾನದ ಬಾಗಿಲು ಮುಚ್ಚೋ ಅಂಥದ್ದು, ದೇವರು ಅನುಗ್ರಹ ಮಾಡದೇ ಇರೋ ಅಂಥದ್ದು, ಈ ಥರ ಎಲ್ಲ ಪಡ್ತಾರಲ್ಲ, ಅದು ಕಷ್ಟ ಅಂತಂದರೆ. ಈಗ ನಾವು ಅನ್ಭವಿಸ್ತೀವಲ್ಲ, ಅದಲ್ಲ ಕಷ್ಟ. ಯಾವ ಥರ ಅಂತಂದರೆ, ಈಗ ರಾಜ ವಿಕ್ರಮ ಎಷ್ಟು ರಾಜನಾಗಿದ್ದವನು ಎಷ್ಟು ಕಷ್ಟ ಅನುಭವಿಸ್ತಾನೆ, ಅದು ಕಷ್ಟ ಅಂತಂದರೆ. ನಾವು ಆ ರೀತಿ ಕಷ್ಟನ ಅನುಭವಿಸಿದ್ದೀವ? ದೇವ್ರುಗಳು ನಮಗೆ ಕಷ್ಟ ಕೊಟ್ಟಿದ್ದಾರ? ನಿಜವಾಗ್ಲೂ ಕೊಟ್ಟಿಲ್ಲ. ಏಕೆ ಅಂತಂದರೆ ಭಗವಂತ ಮೊದಲು ಕಷ್ಟನೇ ಆಯ್ಕೆ ಮಾಡ್ಕೊಂಡಿರೋದು, ನಂತರನೇ ಅವ್ರುಗಳ್ಗೆ ಒಳ್ಳೆಯದಾಗಿ ಜನಗಳಿಗೂ ಸಹ ಅವರು ಪಟ್ಟ ಕಷ್ಟನ ಜನಗಳಿಗೂ ಕೊಟ್ಟಿನೇ ನಂತರ ಅನುಗ್ರಹ ಮಾಡೋವಂಥದ್ದು. ನೋಡಿ, ನಾವು ಕಷ್ಟ ಅಂತ ಹೇಳ್ತೀವಲ್ಲ, ಅದು ಕಷ್ಟ ಅಲ್ಲ. ಭಗವಂತ ಇದ್ದೇ ಇರ್ತಾನೆ. ಏಕೆ ಅಂತಂದರೆ ನಾವು ಏನು ಯೋಚನೆ ಮಾಡ್ತಿರ್ತೀವೋ ಅದನ್ನೇ ನಮಗೆ ದೇವ್ರು ಕೊಟ್ಟುಬಿಡ್ತಾನೆ. ಯಾಕಪ್ಪ ನಾನು ಇದೊಂದು ಉದಾಹರಣೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಏನು ಯೋಚನೆ ಮಾಡ್ತೀವೋ, ಏನು ಕೆಲಸ ಮಾಡ್ತೀವೋ ಅದನ್ನೇ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿರ್ತೀವಿ ನಾವು. ಏನು ಬಯಸ್ತಾ ಇರ್ತೀವೋ ಅದನ್ನೇ ಅಳವಡಿಸ್ಕೊಂಡ್ಬಿಟ್ಟಿರ್ತೀವಿ, ಅದನ್ನೇ ಏಕೆಂತಂದರೆ ನಮ್ಮ ಎದುರುಗಡೆ ಬೇರೆ ಏನೂ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಏನೊಂದನ್ನು ಇಲ್ಲ 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 ಅಂತಿರ್ತೀವೋ ಅದೇ ಆಗ್ತಿರುತ್ತೆ ಜೀವನದಲ್ಲಿ. ಯಾವತ್ತೂ ಅಷ್ಟೇ, ಕೊಟ್ಟಿದ್ಯಾ ಭಗವಂತ, ನೀನು ಅಷ್ಟೋ ಇಷ್ಟೋ ನನಗೆ ಕೊಟ್ಟಿದ್ಯಾ, ಏನಿಲ್ವೋ ಅದೆಲ್ಲ ನಿಂದೆ ಭಗವಂತ, ನೀನು ಇವತ್ತಲ್ಲ ನಾಳೆ ನನಗೆ ಕೊಡ್ತೀಯ. ಇಲ್ಲದೇ ಇರೋದಕ್ಕೆ ನಾನು ಆಸೆ ಪಡೋದಿಲ್ಲ, ಇರೋದನ್ನು ನಾನು ನನ್ನ ಹತ್ರ ಇದೆ ಅಂತಲೂ ಸಹ ನಾನು ಗರ್ವ ಪಡೋದಿಲ್ಲ. ಎಲ್ಲವೂ ನಿಂದೆ ಭಗವಂತ. ನೀನು ಕಣ್ಣು ಮುಚ್ಚಿದ್ರೆ ಸಾಕು ನನ್ನ ಕಷ್ಟ ಬರುತ್ತೆ, ನೀನು ಕಣ್ಣು ಬಿಟ್ಟರು ಸಾಕು ನನಗೆ ಸುಖ ಅನ್ನೋದು ಬರುತ್ತೆ. ಎಲ್ಲ ನಿನ್ನ ಇಚ್ಛೆ ಭಗವಂತ. ಇವತ್ತು ನನ್ನ ಜೀವನ ಈ ಥರ ಇರ್ಬೋದು, ಆದರೆ ನಾಳೆ ನನ್ನ ಜೀವನ ಯಾವ ಥರ ಇರುತ್ತೆ ಅಂತ ನನಗೆ ಹೇಳೋಕ್ಕಾಗೋದಿಲ್ಲ. ಆದರೆ ನನ್ನ ಎಲ್ಲ ಕಷ್ಟದಲ್ಲೂ ನೀನು ನನ್ನ ಜೊತೆಯಲ್ಲಿರಬೇಕು ದೇವರೇ. ರಾಯರನ್ನು ನಾವು ಎಷ್ಟು ನಂಬ್ತೀವಿ, ಎಷ್ಟು ಪೂಜಿಸ್ತೀವೋ, ಆದರೆ ರಾಯರು ಕಷ್ಟ ಕೊಡೋದಿಲ್ಲ. ನಮ್ಮನ್ನು ಪರೀಕ್ಷೆ ಮಾಡ್ತಾರೆ, ಪರೀಕ್ಷೆ ಮಾಡಿದ ನಂತರನೇ ನಮಗೆ ಅನುಗ್ರಹ ಮಾಡೋದು. ಸುಮಾರು ಜನ ರಾಯರನ್ನು ನಂಬಿ ರಾಯರು ಭಕ್ತರಾಗಿ ರಾಯರು ಮಠಕ್ಕೆ ಹೋಗೋಂಥವ್ರು ಕೆಲವರು ಹೇಳ್ತಾರೆ. ಏಕೆ ಅಂತಂದರೆ, ನಾನು ಎಲ್ಲಾದರೂ ಹೊರಗಡೆ ಹೋಯ್ತು ಅಂತಂದರೆ ರಾಯರು ಅಂತ ಯಾರ ಬಾಯಲ್ಲಾದರೂ ಏನೇ ಹೆಸರು ಕೇಳಿದ್ರು ಸಾಕು, ನಾನು ಅವ್ರನ್ನೆಲ್ಲ ಅವ್ರ ಒಪಿನಿಯನ್ ಕೇಳ್ತೀನಿ. ನಿಮ್ಗೆ ಅನುಭವ ಯಾವ ಥರ, ನಿಮ್ಗೆ ಯಾವ ಥರ ಒಳ್ಳೇದಾಯಿತು ಅಂತ ಕೇಳ್ತೀನಿ. ಏಕೆ ಅಂತಂದರೆ, ನಾನು ಫಸ್ಟ್ ಟೈಮು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದು, ನನಗೇನೋ ಒಂಥರ ವೈಬ್ರೇಷನ್ ಆಯಿತು. ನನ್ನಲ್ಲಿ ಏನಿಲ್ಲ ನೋಡಿ ಅದನ್ನೆಲ್ಲ ನೆನಪು ಮಾಡಿಕೊಟ್ರು ಭಗವಂತ. ಏನೋ ಒಂಥರ ಅವ್ರವ್ರಿಗೆ ಒಳ್ಳೇದು ಮಾಡಿದಂಥ ರೀತಿಯಲ್ಲಿ ಅವರು ಹೇಳ್ತಿರ್ತಾರೆ. ಆವಾಗ ನನಗೂ ಸಹ ಖುಷಿ ಆಗುತ್ತೆ. ಏಕೆಂತಂದರೆ ರಾಯರ ಮಠಕ್ಕೆ ಯಾವತ್ತೂ ಹೋಗ್ನಾರ್ದೇ ಇರೋವಂಥವ್ರು ಮೊದಲು ಸತಿ ರಾಯರ ಮಠಕ್ಕೆ ಹೋದಾಗ, ಮಂತ್ರಾಲಯಕ್ಕೆ ಹೋದಾಗ ಏನೋ ನಮ್ಮಲ್ಲಿ ಒಂಥರ ವೈಬ್ರೇಷನ್ ಆಗುತ್ತೆ. ಏನೋ ಒಂಥರ ಶಾಕ್ ಹೊಡ್ದಂಗೆ ಆಗುತ್ತೆ ನಮಗೆ, ನಮ್ಮ ಬಾಡಿಗೆ ಶಾಕ್ ಹೊಡ್ದಂಗೆ ಆಗುತ್ತೆ. ನಮ್ಮ ತಲೆಯಲ್ಲಿ ಏನೊಂದು ಯೋಚನೆ ಮಾಡೋದಕ್ಕೂ ಒಂದು ಕ್ಷಣ ಟೈಮ್ ಅನ್ನೋದಿರೋದಿಲ್ಲ. ಭಗವಂತನೇ ನಮ್ಮಲ್ಲಿ ಆವರಿಸ್ಕೊಂಡ್ಬಿಟ್ಟಿರ್ತಾನೆ. ಏನೋ ಒಂಥರ ಪಾಸಿಟಿವ್ ಎನರ್ಜಿ ಅನ್ನೋದು ಬರ್ತಿರುತ್ತೆ. ದೇವರು ಅನುಗ್ರಹ ಮಾಡ್ತಿರ್ತಾನೆ, ನಾವು ಆ ಥರ ಮಂಕಬಾರ್ದು ನಿಂತಿದ್ದಾಗ. ಈ ಥರ ಸುಮಾರು ಜನಕ್ಕೂ ಸಹ ರಾಯರು ಸೂಚನೆ ಮಾಡಿದ್ದಾರೆ. ನಾನು ಒಂದು ಸತಿ ಮಠಕ್ಕೆ ಹೋಗಿದ್ದಕ್ಕೆ ಸಾಕು ನನಗೆ ಅನುಗ್ರಹ ಮಾಡಿದ್ದಾರೆ, ನನ್ನ ಜೀವನನೇ ಬದಲಾಯಿಸಿದ್ದಾರೆ. ನಾನು ಬಾಡಿಗೆ ಮನೇಲಿದ್ದೆ, ಪುಟ್ಟದಾಗಿ ಒಂದು ಚಿಕ್ಕದು ಮನೆಯಲ್ಲಿ ನಾನು ಜೀವನ ಮಾಡ್ತಿದ್ದೆ. ಆದರೆ ಇವಾಗ ದೊಡ್ಡ ದೊಡ್ಡ ಬಂಗ್ಲೆನಲ್ಲಿ ಜೀವಿಸುವಂಥ ಭಾಗ್ಯ ಕೊಟ್ಟಿದ್ದಾರೆ ದೇವರು. ನಾನು ತುತ್ತು ಅನ್ನಕ್ಕೋಸ್ಕರ, ಅನ್ನ ಅಲ್ಲ ಗಂಜಿಗೋಸ್ಕರ ನಾನು ಹೊಡೆದಾಡ್ತಿದ್ದೆ, ಪರದಾಡ್ತಿದ್ದೆ. ಕಷ್ಟಪಟ್ಟು ದುಡಿದ್ರೂ ಸಹ ಒಂದು ತುತ್ತು ಅನ್ನ ತಿನ್ನೋದಕ್ಕಲ್ಲ, ಗಂಜಿ ಕುಡಿಯೋದಕ್ಕೂ ನನಗೆ ಅನುಗ್ರಹ ಆಗ್ತಿರ್ಲಿಲ್ಲ. ದೇವರು ಒಳ್ಳೇದು ಮಾಡ್ತಿರ್ಲಿಲ್ಲ, ಯಾಕೋ ಗೊತ್ತಿಲ್ಲ. ಆದರೆ ನಾನು ನನ್ನ ನಂಬಿಕೆ ಕಳ್ಕೊಳ್ಳಿಲ್ಲ. ಕಷ್ಟ ಕೊಟ್ಟಿದ್ಯಾ, ನಾನು ಎಷ್ಟು ಕಷ್ಟ ಅನುಭವಿಸ್ತೀನೋ ಕಷ್ಟದಲ್ಲಿ ನೀನಿರಬೇಕು. ಹೌದು, ನನಗೆ ಕಷ್ಟ ಅಂದ್ರೆ ಇಷ್ಟ, ನಾನು ಕಷ್ಟ ಅನುಭವಿಸ್ತೀನಿ. ಏಕೆ ಅಂತಂದರೆ ದೇವ್ರುಗಳು ಕಷ್ಟನೇ ನಮ್ಮ ಜೀವನ ಪೂರ್ತಿ ಕೊಡೋದಿಲ್ಲ. ಕಷ್ಟ ಜಾಸ್ತಿ ಯಾರು ಅನುಭವಿಸ್ತಿರ್ತಾರೋ ಅವರು ತುಂಬ ಸ್ಟ್ರಾಂಗ್ ಆಗ್ತಾರೆ. ಕಲ್ಲು ಥರ ಅವರು ಮನಸ್ಸು ಕಲ್ಲಾಗಿಬಿಡುತ್ತೆ. ಏಕೆ ಅಂತಂದರೆ ಹೊಡ್ತ ತಿಂದು 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 ಒಂದು ಕಲ್ಲು ಅಷ್ಟೇ ಯಾವ ಥರ ಒಂದು ಶಿಲೆಯಾಗಿ ನಿಂತ್ಕೊಳ್ಳುತ್ತೋ, ಒಬ್ಬ ಮನುಷ್ಯನೂ ಅಷ್ಟೇ ಕಷ್ಟ ಅನುಭವಿಸಿ ನೋವು ತಿಂದು ತಿಂದು ತಿಂದುನೇ ಒಬ್ಬ ಮನುಷ್ಯ ಒಳ್ಳೆ ಮನುಷ್ಯ ಆಗೋದು. ಅವನಿಗೆ ಕಷ್ಟ ಸುಖ, ಹಣದ ಬೆಲೆ, ಅನ್ನದ ಬೆಲೆ, ಮಣ್ಣಿನ ಬೆಲೆ, ಒಂದು ಹೆಣ್ಣಿನ ಬೆಲೆ, ಜೀವನದ ಬೆಲೆ, ಮನುಷ್ಯನ ಬೆಲೆ, ಮಾತಿನ ಬೆಲೆ ಎಲ್ಲವೂ ಸಹ ಗೊತ್ತಿರುತ್ತೆ ಕಷ್ಟ ಅನುಭವಿಸ್ತಾನಿಗೆ. ಇನ್ನು ಕಷ್ಟನೇ ಇಲ್ಲ ಏಕ್ದಮ್ಮು ಮೇಲೆ ಬಂದಿರ್ತಾರೆ. ಏಕೆ ಅಂತಂದರೆ ಅವರು ತಂದೆ ತಾಯಿ ಮಾಡೋ ಆಸ್ತಿನ ಅನುಭವಿಸ್ತಿರ್ತಾರೆ, ಇಲ್ಲ ಅಜ್ಜಿ ತಾತನ ಆಸ್ತಿನ ಅನುಭವಿಸ್ತಿರ್ತಾರೆ. ಅವ್ರಿಗೆ ಕಷ್ಟ ಅನ್ನೋದು ಬರೋದಿಲ್ಲ, ಅವ್ರಿಗೆ ಅನ್ನದ ಬೆಲೆ ಗೊತ್ತಾಗೋದಿಲ್ಲ, ದುಡ್ಡಿನ ಬೆಲೆ ಗೊತ್ತಾಗೋದಿಲ್ಲ, ಮೊದಲದಾಗಿ ಮನುಷ್ಯರ ಬೆಲೆನೂ ಗೊತ್ತಾಗೋದಿಲ್ಲ, ದೇವ್ರ ಬೆಲೆನೂ ಗೊತ್ತಾಗೋದಿಲ್ಲ. ನಾನು ಏಕೆ ದೇವ್ರ ಹತ್ರ ಹೋಗಬೇಕು,
ನನ್ನ ಇರೋ ಹತ್ರನೇ ನಾನು ದೇವ್ರನ್ನ ಕರ್ಸ್ಕೋತೀನಿ ಅಂತ ಅನ್ನೋ ಒಂಥರ ದುರಹಂಕಾರ ಇರುತ್ತೆ. ಏಕೆಂತಂದರೆ ಅವ್ರು ಕಷ್ಟಪಟ್ಟಿರೋದಿಲ್ಲ. 10 ರೂಪಾಯಿ ದುಡಿಯೋದಕ್ಕೆ ಅವರು ಹೊರಗಡೆ ಒಂದು ಶ್ರಮ ಅನ್ನೋದು ಅನುಭವಿಸಿರೋದಿಲ್ಲ. ಹಂಗಾಗಿ ಅವರು ಮಾತಾಡೋಂಥ ಮಾತು. ಆದರೆ ಕಷ್ಟಪಟ್ಟು ಮೇಲೆ ಬಂದಿರ್ತಾನಲ್ಲ, ಆ ಮನುಷ್ಯ ಯಾವತ್ತೂ ಅಷ್ಟೇ ಮೇಲೆ ಕತ್ತಿ ಎತ್ಕೊಂಡು ನೋಡೋದಿಲ್ಲ. ಭಗವಂತ ನೀನು ಎಷ್ಟೇ ಕೊಟ್ಟಿದ್ರೂ ಪರವಾಗಿಲ್ಲ, ನಾನು ಕತ್ತು ಬಗ್ಸಿನೇ, ನಾನು ಶಿರ ವಹಿಸಿನೇ ನಾನು ಬೆಳಿತೀನಿ ತಂದೆ, ನಾನು ಬದುಕ್ತೀನಿ ಭಗವಂತ. ನಿನ್ನ ಅನುಗ್ರಹ ಇದ್ದರೆ ನಾನು ಇವತ್ತು ಶ್ರೀಮಂತ ಆಗಿದ್ದೀನಿ. ನಿನ್ನ ಅನುಗ್ರಹ ಇಲ್ಲ ಅಂತಂದರೆ ನಾನು ಬಡವನೂ ಆಗ್ಬೋದು. ಆದರೆ ನನ್ನಲ್ಲಿ ನಾನು ಕೇಳ್ಕೊಳ್ಳೋದೊಂದೇ, ನನ್ನಲ್ಲಿ ಇರೋವಂಥ ಸಿರಿತನ ಆಗಲಿ, ಒಂದು ಹಣಕಾಸಾಗಲಿ 4 ಜನಕ್ಕೆ ಉಪಯೋಗ ಆಗಬೇಕು. ನಾನು ಸಂಪಾದನೆ ಮಾಡಿದ್ದು ಎಲ್ಲವನ್ನೂ ಸಹ ನಾನು ಕೊಡೋದಿಲ್ಲ. ಆದರೆ ನನ್ನ ಕೈಲಾದಷ್ಟು ಯಾರಿಗಾದ್ರೂ ಒಪ್ಪತ್ತಿನ ಊಟಕ್ಕೋ ಏನಕ್ಕೋ ದಾನ ಮಾಡೋ ಥರ ನನಗೆ ಬುದ್ಧಿ ಕೊಡು ದೇವ್ರೆ, ದಾನ ಮಾಡೋ ಥರ ಅನುಗ್ರಹ ಮಾಡು ಅಂತ ಕಷ್ಟಪಟ್ಟಿದ್ದ ಮನುಷ್ಯ, ಅಂದರೆ ಕಷ್ಟದಿಂದ ಮೇಲೆ ಬಂದಂಥವನು ಕೇಳ್ಕೊಳ್ಳೋದೇ ಇಷ್ಟು. ಎರಡೂ ರೀತಿಯಲ್ಲೂ ನಮ್ಮ ಎದುರುಗಡೆ ಭಗವಂತ ಸೂಚನೆ ಅನ್ನೋದು ಕೊಟ್ಟಿರ್ತಾನೆ. ಸೂಚನೆ ಮುಖಾಂತರ ನಾವು ನಡಿಬೇಕು. ಬಡತನ ಇದ್ದಾಗ ಒಂಥರ ಇರೋದು, ಸಿರಿತನ ಬಂದಾಗ ಒಂಥರ ಇರೋದು, ನಾವು ಮಾಡೋದಕ್ಕೆ ಹೋಗ್ಬಾರ್ದು. ನಮ್ಮ ಆಟ ಏನೇ ಇದ್ದರೂ, ನಮ್ಮ ಕೋಪ ತಾಪ ಏನೇ ಇದ್ದರೂ ನಾವು ಜನದ ಹತ್ರ ತೋರಿಸ್ಕೋಬೇಕೇ ಹೊರ್ತು ದೇವ್ರ ಹತ್ರ ನಿಜವಾಗ್ಲೂ ತೋರಿಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ದೇವ್ರುಗಳು ನಮ್ಮ ಆಟನೆಲ್ಲ ಕೇಳೋದಿಲ್ಲ. ನಾವು ಒಂಥರ ಕೋಪದಿಂದ ಏನಾದರೂ ಅಂತೀವಲ್ಲ, ಅದನ್ನ ಯಾವುದೂ ಅಷ್ಟೇ ದೇವ್ರುಗಳು ಸಹಿಸ್ಕೊಳ್ಳೋದಿಲ್ಲ. ನಾವು ಏನು ಅಂತೀವೋ ಅದಕ್ಕೆ ಬೇರೆ ಉತ್ತರವಾಗಿ ನಮಗೆ ಕಷ್ಟ ಅನ್ನೋದು ಕೊಡ್ತಾರೆ. ಈ ರಾಯರು ಯಾರಿಗೂ ಕಷ್ಟ ಕೊಡೋದಿಲ್ಲ. ಈಗ ರಾಯರನ್ನ ಇಷ್ಟಪಡೋಂಥ ಎಷ್ಟು ದೇವರು ಇದ್ದಾರೆ. ರಾಮರು ದೇವರಿದ್ದಾರೆ, ಮತ್ತು ತಾಯಿ ಸರಸ್ವತಿ ಇದ್ದಾಳೆ, ಲಕ್ಷ್ಮೀ ದೇವಿ ಇದ್ದಾಳೆ, ಮತ್ತು ಶ್ರೀಕೃಷ್ಣ ಇದ್ದಾರೆ, ಎಲ್ಲ ದೇವರಿದ್ದಾರೆ. ಆಂಜನೇಯ, ಪಂಚಮುಖಿ ಹನುಮಂತರ ಎಲ್ಲವೂ ಇದ್ದಾರೆ. ಅವ್ರಿಗೆ ಎಲ್ಲ ಕೋಪ ಬರುತ್ತೆ. ನನ್ನ ಭಕ್ತನಿಗೆ, ನನ್ನ ಮಗನಿಗೆ ಈ ಥರ ಎಲ್ಲ ನೀವು ಅಂತೀರಲ್ಲ, ಅವ್ನು ಒಳ್ಳೇದು ಮಾಡಿಲ್ಲ ಅಂತ ಈ ಥರ ಎಲ್ಲ ನೀವು ಅಂತೀರಲ್ಲ, ನಿಮಗೆ ನಾನು ಶಾಪ ಕೊಡ್ತೀನಿ ಅಂತ ಅವಾಗ ರಾಯರನ್ನ ಇಷ್ಟಪಡೋಂಥ ದೇವ್ರುಗಳು ಕಷ್ಟ ಕೊಟ್ಟುಬಿಡ್ತಾರೆ. ಹಂಗಾಗಿ ರಾಯರು ಯಾರಿಗೂ ಕಷ್ಟ ಕೊಡೋದಿಲ್ಲ. ನಾವು ಕೋಪದಲ್ಲಿ ಏನೇ ಒಂದು ಅಂದರೂ ಸಹ ರಾಯರು ನಗ್ತಾರೆ. ನನ್ನ ಮಗ ಅಲ್ವಾ ನೀನು, ನನ್ನ ಮಗಳಲ್ವಾ ನೀನು, ಏಕೆಂದರೆ ನಿನಗೆ ಕಷ್ಟ ಇದೆ, ಹಂಗಾಗಿ ನೀನು ಹೊರ ಆಗ್ತಾ ಇದೆಯಾ, ನಿನ್ನ ಮನಸ್ಸಿನಿಂದ ಎಲ್ಲವನ್ನು ಸಹ ನೀನು ಹೊರಗಡೆ ಆಗ್ತಾ ಇದೆಯಾ. ಆದರೆ ನಾನು ನಿನಗೆ ಅನುಗ್ರಹ ಮಾಡೋ ತನಕ ನಿನ್ನನ್ನು ನಾನು ಕೈ ಬಿಡೋದಿಲ್ಲ. ಇವತ್ತು ನಿನಗೆ ಕಷ್ಟ ಇರ್ಬೋದು, ಅದು ಕಷ್ಟ ದಿನಗಳಲ್ಲೂ ನಾನು ನಿನ್ನ ಜೊತೇಲಿ ಇರ್ತೀನಿ. ಒಂದಲ್ಲ ಒಂದು ದಿವಸ ನಿನ್ಗೆ ಒಳ್ಳೇದು ಮಾಡ್ತೀನಿ ಅಂತ ರಾಯರು ನಗುತ್ತಾ ನಮಗೆ ಸೂಚನೆ ಕೊಡ್ತಾರೆ ಅಲ್ವಾ. ರಾಯರು ಅಂತಂದರೆ ಏನೋ ಒಂಥರ ಶಕ್ತಿ. ನನಗೆ ಹೊರ್ಗಡೆ ಎಲ್ಲಾದರೂ ಹೋಗ್ಬೇಕಾದ್ರೂ ಸಾಕು, ರಾಯರು ಫೋಟೋ ನೋಡಿದ್ರೆ, ರಾಯರ ಹೆಸ್ರು ನೋಡಿದ್ರೆ ಸಾಕು, ನನಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ನಾನು ಏನೋ ದಾರಿನಲ್ಲಿ ಯೋಚನೆ ಮಾಡ್ಕೊಂಡು ಹೋಗ್ತಿರ್ತೀನಿ, ಇಲ್ಲ ಎಲ್ಲೋ ಹೊರಗಡೆ ಏನೋ ಒಂದು ಕೆಲಸ ಕಾರ್ಯಕ್ಕೋ ಏನಕ್ಕೋ ಹೋಗ್ತಾ ಇರ್ತೀವಿ. ಆವಾಗ ರಾಯರು ಫೋಟೋ, ರಾಯರು ಹೆಸ್ರು, ಏನೋ ರಾಯರದ್ದು ಒಂದು, ಈಗ ಯಾರು ಫೋನಲ್ಲಿ ಸಾಂಗ್ ಹಾಕೊಂಡಿರ್ತಾರಲ್ಲ, ರಾಯರದ್ದು ಸಾಂಗ್ ಕೇಳೋದಾಗಿರ್ಬೋದು, ನನಗೇನೋ ಒಂಥರ ಖುಷಿ ಆಗುತ್ತೆ, ರೋಮಾಂಚನ ಆಗುತ್ತೆ. ರಾಯರಿದ್ದಾರೆ ನನ್ನ ಜೊತೇಲಿ, ಎಲ್ಲೋ ಇಲ್ಲೇ ಸುತ್ತಮುತ್ತ ನನ್ನ ಜೊತೆ ರಾಯರಿದ್ದಾರೆ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಿನ್ನೆ ನನಗೆ ಏನು ಒಂಥರ ಆಯಿತು ಅಂತಂದರೆ, ಕನಸಿನಲ್ಲಿ ನಾನು ನಿನ್ನೆ ಇಡೀ ದಿವಸ ನಾನು ಏನನ್ನ ನೋಡಿದೆ, ಏನನ್ನ ನಾನು ಮಾತಾಡಿದೆ, ಅದೆಲ್ಲ ನನಗೆ ನಿನ್ನೆ ನೈಟಲ್ಲಿ ಕನಸಲ್ಲಿ ಬಂದಿದ್ದಂಥದ್ದು. ತುಂಬಾ ಭಯ ಆಯಿತು ನನಗೆ. ಯಾಕೆ ಅಂತಂದರೆ, ನಿನ್ನೆ ನಮ್ಮ ರಿಲೇಷನಲ್ಲಿ ಒಂದು ಸಾವಾಗಿತ್ತು. ನಾನು ಆ ಸಾವಿಗೆ ಹೋಗಿದ್ದಂಥದ್ದು. ಹೋಗಿ ನಾನು ಅಲ್ಲಿ ಚಿತೆ ಮೇಲೆ ಹೆಣ ಮಲಗಿಸೋದು, ಮತ್ತು ಅಲ್ಲಿ ಬೆಂಕಿ ಹಚ್ಚೋದು, ಇದನ್ನೆಲ್ಲ ಮಾಡಿದ್ರು. ಮತ್ತು ಆ ಶವಕ್ಕೆ ಸ್ನಾನ ಮಾಡಿಸೋದು, ಇದನ್ನೆಲ್ಲ ಮಾಡ್ತಿದ್ರಲ್ಲ, ಅದಿಲ್ಲೇ ನನ್ನ ತಲೆಯಲ್ಲಿ ಜೆರಾಕ್ಸ್ ಆಗಿಬಿಟ್ಟಿತ್ತು. ಏಕೆಂದರೆ ಬೆಳಗ್ಗೆಯಿಂದನೂ ಸಂಜೆ ತನಕನೂ ಇದನ್ನೆಲ್ಲ ಕಣ್ಣಲ್ಲಿ ನೋಡ್ಬಿಟ್ಟಿದ್ನಲ್ಲ, ಬರೀ ಅದೇ ಯೋಚನೆ. ನಾನು ಸಂಜೆ ಬಂದು ಸ್ನಾನ ಮಾಡಿ ದೇವ್ರಿಗೆ ಕೈ ಮುಗಿದೆ. ಅಂದರೆ ನಾನು ದೇವ್ರ ಮನೆಗೆಲ್ಲ ಹೋಗಲಿಲ್ಲ, ನಿಂತ್ಕೊಂಡೆ ಕೈ ಮುಗಿದೆ. ದೇವರೇ, ನನಗೆ ಏನೋ ಒಂಥರ ಭಯ ಆಗ್ತಿದೆ. ನನಗೆ ಚಿಕ್ಕ ವಯಸ್ಸಿಂದನೂ ಸಾವು ನೋಡೋದು, ಸತ್ತವ್ರನ್ನ ನೋಡಿದ್ರು ಸಾಕು ತುಂಬ ಹೆದರ್ಕೋತೀನಿ. ನಾನು ಮನೆಯಲ್ಲೇ ಒಬ್ಬಳೇ ಇರೋದಿಲ್ಲ, ತುಂಬ ಭಯ ಆಗುತ್ತೆ. ಒಂದು 2 ರಾತ್ರಿ ನಾನು ಕಣ್ಣು ತೆಗೆದ್ರು ಸಾಕು, ನನಗೆ ಬರೀ ಆ ಶವನೇ ನನಗೆ ಕಣ್ಣಿಗೆ ಕಾಣೋವಂಥದ್ದು. ಆ ಥರ ಎಲ್ಲ ಭಯ ಆಗುತ್ತೆ ನನಗೆ. ನಾನು ದೇವ್ರನ್ನ ಕೇಳ್ಕೊಂಡೆ, ನನ್ನ ಕನಸಲ್ಲಿ ಇದು ಯಾವುದು ಬರೋದು ಬೇಡಪ್ಪ ಅಂತಂದ್ಬಿಟ್ಟು ನಾನು 108 ಸತಿ ನಾನು ರಾಘವೇಂದ್ರ ಸ್ವಾಮಿ ಜಪ ಮಾಡಿದೆ. ಮತ್ತು ನಮ್ಮ ಮನೆ ದೇವರು ಆಂಜನೇಯನ ಜಪನೂ ಸಹ ನಾನು ಮಾಡಿದೆ, ಶ್ರೀಕೃಷ್ಣನ ಜಪ ಮಾಡಿದೆ. ಎಲ್ಲ ದೇವ್ರುಗಳ ಹತ್ರನೂ ನಾನು ಕೇಳಿಕೊಂಡು ನಾನು ರಾತ್ರಿ ಮಲ್ಕೊಂಡೆ. ಆದರೆ ನನಗೆ ಬರೀ ತಲೆಯಲ್ಲಿ ಬರೀ ನೆನೆ ಏನು ನೋಡಿದ್ದೆ, ಏನು ಮಾತಾಡಿದ್ದೆ, ಇದೇ ನನಗೆ ತಲೆಯಲ್ಲಿ ಬರೋದು. ರಾತ್ರಿ ಎಲ್ಲ ನನಗೆ ನಿದ್ದೆ ಇಲ್ಲ, ಮಲಗಿದ್ರು
ಸಾಕು ನನಗೆ ಬರೀ ಆ ಶವನೇ ನನ್ನ ಕಣ್ಣು ಮುಂದೆ ಬಂದಂಗೆ ಆಗೋದು. ಇದೆಲ್ಲ ನನಗೆ ಭಯ ಆಗೋದು. ನಾನು ದೇವ್ರನ್ನ ಕೇಳ್ಕೊಂಡೆ, ದೇವರೇ ನನಗೆ ಕಣ್ಣಿಗೆ ಇದೆಲ್ಲ ತೋರಿಸ್ಬೇಡ ಭಗವಂತ, ನನಗೆ ತುಂಬ ಭಯ ಆಗ್ತಿದೆ. ನನಗೆ ನನ್ನ ಪಕ್ಕದಲ್ಲಿ ಯಾರೋ ಇದ್ದರೂ ಸಹ ಯಾರೋ ಇಲ್ವೇನೋ ಏನೋ ಭಯ ಆಗ್ತಿದೆ, ಯಾರೋ ಬತ್ತಿದ್ದಾರೆ ಅನ್ನೋ ಥರನೇ ನನಗೆ ಭಯ ಆಗೋದು. ಯಾಕೆಂತಂದರೆ ನಮ್ಮ ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತೀವೋ, ತಲೆಯಲ್ಲಿ ಏನನ್ನ ನಾವು ಇಟ್ಕೋತೀವೋ ಅದೇ ನಮ್ಮ ಜೀವನದಲ್ಲಿ ನಡೆಯೋವಂಥದ್ದು. ನೋಡಿ, ನಾನು ಸುಮಾರು ದಿವಸನೂ ಅಷ್ಟೇ, ಯಾವಾಗಲೂ ಅಷ್ಟೇ, ಸುಮಾರು ದಿವಸ ಅಂತಾರೆ, ಪ್ರತಿ ದಿವಸನೂ ಅಷ್ಟೇ ರಾಯರ ಬಗ್ಗೆ ಯೋಚನೆ ಮಾಡೋದು, ಶ್ರೀಕೃಷ್ಣನ ಬಗ್ಗೆ ಯೋಚನೆ ಮಾಡೋದು, ನಮ್ಮ ಮನೆ ದೇವ್ರ ಬಗ್ಗೆ ಯೋಚನೆ ಮಾಡೋದು. ನನಗೆ ಟೈಮ್ ಸಿಕ್ತಾಗೆಲ್ಲ ಯಾವಾಗಲೂ ದೇವ್ರ ಜಪನೇ ಆಡೋದು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ಮತ್ತು ಶ್ರೀಕೃಷ್ಣನ ಮಂತ್ರ, ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಂ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಥರ ಮಂತ್ರನ ಒಂದು ದಿನದಲ್ಲಿ ಅದು ಎಷ್ಟು 1000 ಸತಿ ಹೇಳ್ತೀನೋ ನನಗಂತೂ ಗೊತ್ತಿಲ್ಲ. ಹಾಗೆ ಇಡೀ ದಿನ ದೇವ್ರ ಜಪ ಮಾಡಿ ನಾನು ಮಲ್ಕೋತು ಅಂತಂದರೆ ಕನಸಲ್ಲೆಲ್ಲ ಬರೀ ದೇವ್ರುಗಳೇ ಬರ್ತಿರ್ತಾರೆ. ದೇವಸ್ಥಾನ, ದೇವರು, ಒಳ್ಳೊಳ್ಳೆ ಸೂಚನೆಗಳೇ ಬರ್ತಿರ್ತವೆ. ಆದರೆ ನಾವು ಏನು ಯೋಚನೆ ಮಾಡ್ತೀವೋ, ಕಣ್ಣಲ್ಲೂ ಸಹ ಏನನ್ನ ನಾವು ಕೆಟ್ಟದ್ದನ್ನು ನೋಡ್ತೀವೋ, ಕೆಟ್ಟದ್ದನ್ನು ಮಾತಾಡ್ತೀವೋ, ನಮ್ಮ ಕನಸಲ್ಲೂ ಸಹ ಅದೇ ಬರ್ತಿರುತ್ತೆ. ಇದು ನನಗೆ ಸುಮಾರು ಸತಿ ಅನುಭವ ಆಗಿದೆ. ನಾನು ಎಷ್ಟು ಸತಿ ದೇವ್ರು ನೆನೆಸ್ಕೊಂಡ್ರು, ಕಣ್ಣು ಮುಚ್ಕೊಂಡು ಮಲ್ಕೊಂಡ್ರು, ರಾಘವೇಂದ್ರ ಸ್ವಾಮಿ ನೆನೆಸ್ಕೊಂಡು ಮಲ್ಕೊಂಡ್ರು ನನಗೆ ಇದೊಂದು ತಲೆಯಲ್ಲಿ ಜೆರಾಕ್ಸ್ ಆಗಿಬಿಟ್ಟಿತ್ತು. ಕಣ್ಣು ಮುಚ್ಚಿ ಕಣ್ಣು ಬಿಟ್ಟರು ಸಾಕು, ಬರೀ ಇದೇ ನೆನಪಾಗೋದು ನನಗೆ. ಹಾಗಾಗಿ ನಂಗೆ ನೈಟ್ ಪೂರ್ತಿ ನಿದ್ದೆ ಇಲ್ಲ, ನನಗಂತೂ ಭಯ ಆಗೋದು. ಆ ರೀತಿ ನನಗೆ ಕನಸೆಲ್ಲ ಬರೀ ಅದೇ ಥರ ಆಯ್ತಲ್ಲ. ಹಾಗಾಗಿ ನಾನು ಇವತ್ತೆಲ್ಲ ದೇವ್ರನ್ನ ಕೇಳ್ಕೊಂಡಿದ್ದೆ ಎಷ್ಟು, ನಂಗೆ ಇವತ್ತು ರಾತ್ರಿ ಕನಸಲ್ಲಿ ಯಾವುದೂ ಅಷ್ಟೇ ಅದು ಬರೋದು ಬೇಡಪ್ಪ. ಏಕೆ ಅಂತಂದರೆ ನಂಗೆ ನೆನ್ನೆ ನೋಡಿದ್ದು ನೆನ್ನೆಗೆ ಅದು ಮುಗ್ದೋಯ್ತು. ಇವತ್ತು ಯಾವುದೂ ಅಷ್ಟೇ ಅದು ನನ್ನ ತಲೆನಲ್ಲೂ ಇಲ್ಲ, ನನ್ನ ಕಣ್ಣಲ್ಲೂ ಇಲ್ಲ. ಇವತ್ತೆಲ್ಲ ದೇವ್ರ ಪೂಜೆ ಮಾಡೋದು, ದೇವ್ರನ್ನೇ ನೋಡೋದು, ದೇವ್ರ ಜಪ ಮಾಡಿದ್ನಲ್ಲ, ಹಂಗಾಗಿ ಬೇರೆ ಏನು ನನಗೆ ಕನಸಲ್ಲಿ ಬರೋದಿಲ್ಲ ಅಂತ ನಾನು ಅಂದ್ಕೊಂಡೆ. ಏಕೆ ಅಂತಂದರೆ ನಾವೇನು ನೋಡ್ತೀವೋ, ಏನು ಮಾತಾಡ್ತೀವೋ, ಏನು ಕೆಲಸ ಮಾಡ್ತೀವೋ ಅದೇ ನಮ್ಮ ಜೀವನದಲ್ಲಿ ನಡೆಯೋದು. ಕನಸಿನ ಮುಖಾಂತರ ಭಗವಂತ ಸೂಚನೆ ಕೊಡ್ತಾರೆ. ಇದು ಸತ್ಯ. ಇದು ನಾವು ಒಳ್ಳೆಯದನ್ನೇ ಯೋಚನೆ ಮಾಡಬೇಕು, ಒಳ್ಳೆ ಕೆಲಸನೇ ಮಾಡಬೇಕು, ಒಳ್ಳೆ ಮಾತನ್ನೇ ಆಡಬೇಕು. ಹಾಗಾಗಿ ಭಗವಂತ ನಮ್ಮ ಜೊತೇಲಿ ಇರ್ತಾರೆ. ನಾವು ಏನನ್ನು ಯೋಚನೆ ಮಾಡ್ತೀವೋ ನಮ್ಮ ಜೀವನದಲ್ಲೂ ಅದೇ ಸಹ ಆಗ್ತಿರುತ್ತೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.